ನೈಸ್ ಯಾರ್. ವಾರೆ ವಾ. ಆಹಾ, ಹುಡುಗಿ ಅಂದ್ರೆ ಹೀಗಿರ್ಬೇಕು ಕಣೋ. ಪರ್ಸನಾಲಿಟಿ ಕಣು. ಹೌದು ಕಣು. ಈ ಬ್ಯೂಟಿ ಏನಾದ್ರೂ ಬ್ಯೂಟಿ ಕಂಟೆಸ್ಟ್ ಹೋಗಿದ್ದಿದ್ರೆ ಸುಷ್ಮಿತಾ ಸೇನ್ ಅಂಡ್ ಐಶ್ವರ್ಯ ರೈ ಔಟ್. ಏನ್ರು ಏನ್ ಬೊಗಳಿದ್ರಿ? ನೀವೇನಾದ್ರೂ ಬ್ಯೂಟಿ ಕಾಂಟೆಸ್ಟ್ ಗೆ ಹೋಗಿದ್ದಿದ್ರೆ ಸುಷ್ಮಿತಾ ಸೇನ್ ಅಂಡ್ ಐಶ್ವರ್ಯ ರೈ ಔಟ್ ಅಂದೆ. ಥ್ಯಾಂಕ್ ಯು. ಏಯ್ ನಿಂತ್ಕೋ ಯಂಗ್ ಮ್ಯಾನ್. ಏನ್ ಮಾಡ್ಕೋತೀಯ ಮಾಡ್ಕೋ, ನಾನಂತೂ ಕೊಡಲ್ಲ. ಇಲ್ಲಪ್ಪ, ಕೊಡಲ್ಲ ಅಂತ ಹೇಳಿದ್ನಲ್ಲ. ಓಡಿಸಿದ್ರು ಸರಿ, ಹಸ್ಕಿ ಬಡಿಸಿದ್ರು ಸರಿ, ಕುರ್ಚಿ ಕೂಡಿಸಿದ್ರು ಸರಿ, ನಾನ್ ಮೊದಲು ಓದೋದು, ಅಲ್ಲಿವರೆಗೂ ಕೊಡಲ್ಲ ನಾನು. ನಾನು ಅಷ್ಟೇ, ನಾನು ಅತ್ಯಂತ ಕತೆ ಮಾತ್ರ ಓದ್ಕೊಡೋದು. ನಾನು ಸೀರಿಯಸ್ ಆಗಿ ಹೇಳ್ತೇನೆ, ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಏನಾಯ್ತು ಏನಾಯ್ತು ಓಲ್ಡ್ ಮಾಡ್ಲು? ಏನಾಯ್ತಮ್ಮ? ಏನಾಯ್ತು? ಮುರಿದೋಯ್ತಾ? ಇಲ್ಲಿ ನೋಡೋಣ. ಅಯ್ಯೋ ಮುರಿದಿಲ್ಲಮ್ಮ, ಉಳುಕಿದೆ ಅಷ್ಟೇ. ಇರು, ಅದಕ್ಕೆ ಏನಾದ್ರು ಹಚ್ತೀನಿ, ಎಲ್ಲ ಸರಿ ಆಗ್ಬಿಡುತ್ತೆ. ಏಯ್ ನಿಂತ್ಕೋ, ನಾಟಕ ಮಾಡ್ಬೇಡ. ಕಳಿ ಬರ್ತೀನಿ, ಮಾಡ್ತೀನಿ ನಿನಗೆ. ನಿಂತ್ಕೊಳ್ಳೋ, ಓಡ್ ಮಾಡ್ಲು. ಏನು ಯಂಗ್ ಮ್ಯಾನ್? ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ನೀನ್ ಇಷ್ಟ ಪಡೋದು ಆದಿತ್ಯನ್ ಧಾರಾವಾಹಿನು? ಆದಿತ್ಯನ್ ಧಾರಾವಾಹಿನ? ಹಾಗಾದ್ರೆ ಡೈರೆಕ್ಟ್ ಆಗಿ 36ನೇ ಪೇಜ್ ನೋಡು, ಕವರ್ ಪೇಜ್ ಮಾತ್ರ ನೋಡ್ಬೇಡ. ಯಾಕೆ? ಅಲ್ಲಿ ಅವನ್ ಫೋಟೋ ಹಾಕಿದ್ದಾರೆ. ಆದಿತ್ಯನ್ ಫೋಟೋ ಹಾಕಿದಾರಾ? ಹೆಗ್ಡೆಯವ್ರು ಬಂದ್ರೆ? ಇನ್ನೂ ಬಂದಿಲ್ಲ ಸರ್. ತಾಯಿ ಬಾತ್. ಗುಡ್ ಮಾರ್ನಿಂಗ್ ಬಾತ್. ಗುಡ್ ಮಾರ್ನಿಂಗ್. ಯಾಕೆ ಲೇಟ್? ಬಾತ್, ನಾನ್ ತೈಕಲ್ಲಿಂದ ಕೆಳಗಿಲಿಕ್ಕೆ ಅಂತ ಇದ್ದಿದ್ದು ಕಲ್ಲನ್ನು ಯಾರೋ ಕದ್ಬಿಟ್ಟಿದ್ದು ಬಾತ್, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಬಾತ್. ಹೋಗ್ಲಿ, ಗುಂಡನವ್ರು ಬಂದ್ರ? ಗುಂಡನ ನಾನೇ ಗುಂಡಣ್ಣ, ನಾನೇ ಗುಂಡಣ್ಣ, ಗುಂಡಣ್ಣ ಗುಂಡಣ್ಣ. ಏನ್ ಗುಂಡಣ್ಣ ಹೊತ್ತಿಗೆ ನಿಲ್ಸಿ ತಿಂಡಿ ಪೇಪರ್ ಹಾಕ್ತುದು ಮಾಡಿದ್ಯಾ? ಅಯ್ಯೋ ನಿನ್ನ ಬಾಯಿಗೆ ಮಣ್ಣು ಹಾಕ. ಇದು ಚಿಂದಿ ಪೇಪರ್ ಅಲ್ಲ ಕಣಲು, ನನ್ನ ಪತ್ರಿಕೆಯಲ್ಲಿ ಬರ್ತಾ ಇರೋ ಧಾರಾವಾಹಿ ಕತೆಗಾರ ದ ಗ್ರೇಟ್ ಆದಿತ್ಯ ಅವರ ಫ್ಯಾನ್ಸ್ ಬರ್ದಿರೋ ಪತ್ರಗಳು ಕಣೋ, ಪತ್ರಗಳು. ಪತ್ರಗಳ? ಕಾಗದಗಳ? ಇನ್ನೇನು ಮತ್ತೆ, ಅವರ ಕತೆ ಇವಾಗ ಸೂಪರ್ ಹಿಟ್, ಸೂಪರ್ ಹಿಟ್. ಜನಗಳೆಲ್ಲ ಕಂತು ಕಂತಾಗಿ ಓದ್ಬಿಟ್ಟು ಕಂತೆ ಕಂತೆ ಕಾಗದ ಬರಿತಾ ಇದ್ದಾರೆ, ನೋಡ್ತೀಯಾ? ನೋಡು. ಸಿಕ್ಕಾಪಟ್ಟೆ ಅಭಿಮಾನಿಗಳ ಪತ್ರಗಳು ಬಂದಿವೆ. ಸಿಕ್ಕಾಪಟ್ಟೆ ಅಲ್ಲ ಕಣೋ, ಸಿಕ್ಕಾಪಟ್ಟೆ. ಅದೇ ಸಿಕ್ಕಾಪಟ್ಟೆ. ಅಯ್ಯೋ ಸಿಕ್ಕಾಪಟ್ಟೆ, ಸಿಕ್ಕಾಪಟ್ಟೆ. ಸಿಕ್ಕಾ ಸಾಕು. ಅಯ್ಯೋ ನೋಡಿ ತಾರ ಇವನ್ನ, ನೋಡಿ ಸಾರ್ ಇವನ್ನ. ಬರ ಕಡೆ ಯಜಮಾನ್ರೇ. ಗುಡ್ಡಣ್ಣವ್ರೆ, ಏನಿದಲ್ಲ? ನೀವು ನನ್ನ ಯಜಮಾನ್ರು ಅಂತ ಕರಿಬಾರ್ದು, ಆದಿತ್ಯ ಅಂತ ಕರೀರಿ. ಮಿಸ್ಟರ್ ಆದಿತ್ಯ, ನಿಮ್ಮಿಂದ ನಮ್ಮ ಪೇಪರ್ಗೆ ಬಹಳ ಹೆಸರು ಬಂದಿದೆ. ನೀವು ಮಾಡಿರೋ ಉಪಕಾರನ ಈ ಜನ್ಮದಲ್ಲಿ ಮರೆಯೋಕ್ ಸಾಧ್ಯ ಇಲ್ಲ. ಡಿಯರ್ ಆದಿತ್ಯ, ನಿಮ್ಮ ಕತೆ ತೂಪರ್. ಅಯ್ಯ, ನಿಮ್ಮ ಕತೆ ತೂಪರ್. ತೂಪಲ್? ತೂಪಲ್ ಅಲ್ಲ ಕಣೋ, ಸೂಪರ್. ಅದೇ ತೂಪಲ್. ಇಷ್ಟೇ ಅಲ್ಲ ಆದಿತ್ಯ, ನೀನು ಹೂ ಅಂದ್ರೆ ನಿನ್ನ ಮುಂದೆ ಮನಸ್ಸನ್ನು ಬಿಚ್ಚಿಟ್ಟು ನಿನ್ನ ಕಾಲನ್ನ ಹಿಡ್ಕೊಂಡು ವಿಲಿ ವಿಲಿ ಅಂತ ಒದ್ದಾಡ್ತಾರೆ. ಒದ್ದಾಡ್ಲಿ, ಪರವಾಗಿಲ್ಲ. ಓದು ಓದು. ಬಾತು ನಿಮ್ಮ ಪೇತು ನನ್ನ ಮನತನ್ನೇ ಕೆರೆತು ಬತ್ತು. ಕೇಳಿದ್ಯಾ? ಇದನ್ ಕೇಳಿದ್ಯಾ? ಕೇಳ್ತಾಯ ನೀತಪ್ಪ ತುಮ್ನೆ. ಓದೋ. ನೀವು ಅಂದೆ ನಮ್ಮ ಯಜಮಾನ್ರನ್ನ ರಾತ್ರಿ ಸಿನಿಮಾ ಕಲ್ತಿ ನಿಮ್ಮನೆಗೆ ಬಂದ್ಬಿಡ್ತೀನಿ. ಅಯ್ಯೋ, ಇತ್ತೆ ನಿಮ್ಮ ಪ್ರೀತಿಯ ಬಯಲುತ್ತೆ ಬೆಡಗಿ. ಬೆಡಗಿ ಬೆಡಗಿ, ಯಾರು ಗುಟ್ಟು ಯಾರಿಗಿಲ್ಲ. ಸಾಕು ಸಾಕು. ಎಕ್ಸ್ಕ್ಯೂಸ್ ಮೀ, ಯಾರಿಲ್ಲಿ ಫೋಟೋಗ್ರಾಫರ್? ನಾನೇ. ಯಾಕೆ? 4 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಯ್ತು, ತೆಕ್ಕೊಡಿ ಸ್ವಾಮಿ. ಪಾಸ್ಪೋರ್ಟಾ? ಯಾಕೋ? ಫಾರಿನ್ಗೆ ಹೋಗಕ್ಕೆ. ಫಾರಿನ್ಗ? ಯಾಕೆ? ಭಿಕ್ಷೆ ಬೇಡಕ್ಕೆ. ಭಿಕ್ಷೆ ಬೇಡಕ್ಕೆ ಫಾರಿನ್ಗೆ ಹೋಗ್ಬೇಕಾ? ಇಂಡಿಯಾದಲ್ಲಿ ಯಾವನ್ ಹಾಕಲ್ಲ ಅಂತನ? ಅದೇನ್ ಇಂಡಿಯಾನೋ ಸ್ವಾಮಿ,
ಇಲ್ಲಿ ಆದಾಯಕ್ಕಿಂತ ಖರ್ಚೇ ಜಾಸ್ತಿ, ಜೊತೆಗೆ ವಿಪರೀತ ಕಾಂಪಿಟೇಷನ್ ಬೇರೆ. ಅದೇ ದುಬೈಗೆ ಹೋಗಿರೋಕ್ಕೋ ಹೋದ್ರೆ ಸದಾಮ್ ಹುಸೇನ್ ಹತ್ತನೋ ದಾವೂದ್ ಇಬ್ರಾಹಿಂ ಹತ್ತನೋ ಒಂದ್ 4 ಕೋಟಿ ರೂಪಾಯಿ ತಗೊಂಡು ಇಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಂಡು ಸ್ಟೈಲಿಶ್ ಆಗಿ ಸೆಟ್ಲ್ ಆಗ್ಬಿಡ್ಬೋದು. ಫ್ಲೈಟ್ ಟಿಕೆಟ್ ಕಾಸಿದ್ಯಾ? ಯಾಕೆ ಸ್ವಾಮಿ ಕಾಸು? ಏರ್ಪೋರ್ಟ್ ಅಲ್ಲಿ ಭಿಕ್ಷೆ ಬೇಡ್ತೀನಿ, 1-2 ಕಮ್ಮಿ ಬಂತು ಅಂತ ಇಟ್ಕೊಳ್ಳಿ, ಫ್ಲೈಟ್ ಅಲ್ಲಿ ಭಿಕ್ಷೆ ಬೇಡ್ತೀನಿ. ನಿನ್ನ ಫ್ಲೈಟ್ ಅಲ್ಲಿ ಭಿಕ್ಷೆ ಬಿಡ್ತೀಯಾ? ಯಾಕೆ ರೈಲಲ್ಲಿ ಬೇಡಲ್ವಾ, ಬಸ್ಸಲ್ಲಿ ಬೇಡಲ್ವಾ? ಅದೇ ತರ ಫ್ಲೈಟ್ ಅಲ್ಲಿ ಬೇಡ್ತೀನಿ. ಸ್ವಾಮಿ ಲೇಟ್ ಆಯ್ತು, ಅರ್ಜೆಂಟ್ ಆಗಿ 4 ಫೋಟೋ ಕೊಡಿ, ಮಿನಿಸ್ಟರ್ ಮನೆಗೆ ಹೋಗ್ಬೇಕು. ಮಿನಿಸ್ಟ್ರ್ ಮನೆಗ? ಹೌದು. ಯಾಕೆ? ಭಿಕ್ಷೆ ಬೇಡಕ್ ಸ್ವಾಮಿ. ನಿನ್ ಲೆವೆಲ್ಗೆ ಮಿನಿಸ್ಟ್ರು, ಪಾಸ್ಪೋರ್ಟು, ಫ್ಲೈಟು, ಚಪ್ಪಲಿ ತಗೊಂಡು ನೋಡ್ಬಿಡ್ತೀನಿ. ಎದ್ದಳಬೇಕೆ ತಿರ್ಪೇ ನನ್ ಮನೆ. ಡೋಂಟ್ ಶೌಟ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನನಗೆ ಫೋಟೋಸ್ ಬೇಕು, ನಾನೇನು ಬಿಟ್ಟಿ ಕೇಳ್ತಾ ಇಲ್ಲ. ಇಲ್ಲ ಟೇಬಲ್ ಮೇಲೆ ಕ್ಯಾಶ್ ಪಟ 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 ಅಂತ ಏಣಿಸ್ಬಿಡ್ತೀಯಾ? ಪುಣ್ಯ ಕೊಡ್ತೀನಿ. ಪುಣ್ಯನ? ಹೌದು. ನೀನ್ ಫೋಟೋ ಕೊಡು, ನಾ ಪುಣ್ಯದಾನ ಮಾಡ್ತೀನಿ. ನಮ್ ತಾಯಣೆ ನನ್ ಪುಣ್ಯ ಬೇಡಪ್ಪ, ನನ್ನ ಕರ್ಮನೇ ಬರ್ಲಿ. ನಡಿಯೋ ನನ್ನ ಮಗನೇ, ನಡಿಯೋ ನಡಿಯೋ ಇನ್ನೊಂದ್ಸತಿ ಏನಾದ್ರು ಈ ಏರಿಯಾಕ್ ಬಂದ್ರೆ ಕಾಲ್ ಬಿಡ್ದು. ಮಜಾ ಮಾಡ್ಬೇಡ ನೀನು. ಫಸ್ಟ್ ನಾನು ಬಾಕಿ ಕೊಡ್ತೀಯ ಇಲ್ಲ ಹೇಳಲೆ? ಕೊಡ್ತೀಯ ಇಲ್ಲ ಹೇಳಲೆ ನೀನು? ಏನಲ್ಲ ಕತ್ತಿನ ಪಟ್ಟಿ ಹಿಡ್ಕೊತಾ ಇದ್ಯಾ? ಮತ್ತಷ್ಟೇ ಕದ್ದು ಪಟ್ಟಿ ಇದೆ, ದುಡ್ಡು ಕೊಟ್ಟಿಲ್ಲ ಅಂತ. ತೆಗಿಯೋ. ತೆಗೆದಿಲ್ಲ ಕಣ. ಕೈ ತೆಗಿಯೋ. ನೀ ದುಡ್ಡು ಕೊಟ್ರೆ ಕೈ ತೆಗೆದು ನಾನು. ಎಷ್ಟು ಕೊಡ್ಬೇಕು ನಾನು ನಿಂಗೆ ದುಡ್ಡು? ಅತ್ಲು 25, ಬದ್ದಿ 10, ಒತ್ತು 35 ತರ ಮದುಗು. ನಾನು ನಿಂಗೆ ದುಡ್ಡು ಕೊಡ್ಬೇಕು ಅಂತ ನಿನ್ನ ಹತ್ರ ಏನಾದ್ರು ಡಾಕ್ಯುಮೆಂಟ್ ಇದೆಯಾ? ಡಾಕ್ಯುಮೆಂಟಾ? ಏ ಗುಂಡಣ್ಣ, ನೀನ್ ಇಸ್ಕೋಬೇಕಾದ್ರೆ ಡಾಕ್ಯುಮೆಂಟ್ ಏನು ಬೇಡ, ಬರೀ ಬಾಯಿ ಮಾತಾ ತಾಕು ಅಂದೆ. ಈಗ ನೋಡಿದ್ರೆ ಡಾಕ್ಯುಮೆಂಟ್ ಅಂತೀಯಲ್ಲ. ನಾನ್ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ, ನೀನ್ ನನಗೆ ದುಡ್ಡು ಕೊಟ್ಟಿದ್ಯಾ ಅನ್ನೋದಕ್ಕೆ ಏನಾದ್ರೂ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಇಲ್ಲ. ಸಾಕ್ಷಿ ಇದೆಯಾ? ಇಲ್ಲ ಕಣೋ. ಹಂಗ ಬಾ ದಾರಿಗೆ. ಯಾರೋ ನೀನು? ನಿನ್ನೆ ಕೇಳ್ತಾ ಇದ್ದ ಕಣಲು, ಯಾರೋ ನೀನು? ಹೂ ಆರ್ ಯು? ನಂಗೆ ಯಾರು ನೀನು ಅಂತೀಯೋ ಮರ ನೀನು? ನಿನ್ನತ್ತ ದುಡ್ಡಿದ್ದು ಎಲ್ಲಿ ಹೋಗುತ್ತಲ್ವಾ? ನಿನ್ನತ್ತಿದ್ದು ಒಂದೇ, ಬ್ಯಾಂಕ್ ಅಲ್ಲಿ ಇದ್ದು ಒಂದೇ. ಅಲ್ವಾ ಗುಂಡಣ್ಣ? ಈಗ ಗೊತ್ತಾಯ್ತಾ ನಿನಗೆ ಹಳೆ ಬಾಕಿನ ಹ್ಯಾಕ್ ಕೇಳ್ಬೇಕು ಅಂತ? ಗುಂಡಣ್ಣ ಗೊತ್ತಾಯ್ತು ಗುಂಡಣ್ಣ. ವಿನಯದಿಂದ ಯಾರಿಗೂ ಕೇಳಿಸದೆ ಇದ್ದಂಗೆ ಗುಟ್ಟ ಕೇಳ್ಬೇಕಲ್ವಾ? ಸರಿಯಾಗಿ ಹೇಳ್ದೆ. ಬತ್ತು ಬಂದೇ ಬಿತ್ತು, ಬತ್ತು ಬಂದೇ ಬಿತ್ತು, ಬತ್ತು ಬಂದೇ ಬಿತ್ತು. ಏನ್ ಬಂತಯ್ಯ? ಅದೇ ಬಾತು ಲೆತ್ತದು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ? ಅಯ್ಯೋ, ಇದು ಮಾಮೂಲಿ ಲೆತ್ತದ ಅಲ್ಲ ಬಾತು. ನೀವು ಆದಾದುತ್ತೀರೋ ನಿಮ್ಮ ಅಭಿಮಾನಿ ಲೆತ್ತದು. ನೋಡಿ ಬಾತು, ನಿಮ್ ಬ್ಲೂ ತಾರೆ. ಒಂದ್ ನಿಮಿಷ ಬಂದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಆದಿತ್ಯ. ಏನು? ನೀವು ಬರೆದಿದ್ದ ಪತ್ರ ಸಿಕ್ತು. ಯಾವ ಪತ್ರ? ಯಾಕೆ ಹೆಂಗ್ ಆಟಾಡ್ತಿದ್ದೀರಾ? ಪ್ರೀತಿ ಅಭಿಮಾನಿದ ಪತ್ರ ಬರೆದಿದ್ದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಏ ಮಿಸ್ಟರ್, ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಪೊಲೀಸು? ಸಾರಿ, ನೀವಲ್ಲ ಮೇಡಮ್ ಅದು? ಬತ್ತ ಏನಂತ ಇದೆ ನಿಮ್ ಬ್ಲೂ ತಾರೆ? ಅದ್ಯಾವ್ದೋ ರಾಂಗ್ ಬ್ಲೂ ಸಾರಿ ಕಣ. ರಾಂಗ್ ಬ್ಲೂ ತಾರಿನ? ಹಾಗಾದ್ರೆ ಲೈಟ್ ಬ್ಲೂ ತಾರಿ ಹೇಳಿ ಬತ್ತು. ಬತ್ತು ಅಲ್ಲಿದೆ ನೋಡಿ ಬತ್ತು ನಮ್ ಬ್ಲೂ ತಾರಿ. ಅವಳಿರ್ಬೇಕು. ಓ ನನ್ನ ಕನಸಿನ ಕೋಮಲೆ, ನಿನ್ನ ಪ್ರೀತಿಯನ್ನು ನನಗೆ ವರವಾಗಿ ಪಾಲಿಸು. ಏನು? ಪ್ರೀತಿನ ಪ್ರೀತಿಯಾಗಿ ವರವಾಗಿ ಕೊಡ್ಬೇಕಾ? ಯಾ, ಬಿಟ್ಟಿಯಾಗಿ ವರ ಕೊಡೋದಕ್ಕೆ ನಾನೇನು ಫ್ರೀ ಗುಡ್ಸ್ ಅನ್ಕೊಂಡಿದ್ಯಾ? ನಮ್ದೆಲ್ಲ ಕ್ಯಾಶ್ ಡೌನು ಕ್ಯಾರಿ ಆನು. ಕ್ಯಾಶ್ ಡೌನು ಕ್ಯಾರಿ ಆನು? ಗಂಟೆಗೆ 100 ಆದ್ರೂ ಜಾಸ್ತಿ ಕೊಡ್ತೀಯಾ? ವಾಟ್? ನಾನು ಲೆಟರ್ ಬರೆದಿದ್ದು ನೀವಲ್ವಾ? ಏನ ಲೆಟ್ರಾ? ನಮ್ ಹತ್ರ ಲೆಟರ್ ಗಿಟ್ರ್ ಏನಿಲ್ಲ, ಏನಿದ್ರು ಡೈರೆಕ್ಟ್ ಡೀಲಿಂಗು. ಏನು ಬರ್ತೀನಿ ಬರ್ತೀನಿ ತಾಯಿ. ನನ್ನನ್ನೇ ತಾಯಿ ಅನ್ಬಿಟ್ಟು ಹೋಗ್ತಿದ್ದಾನಲ್ಲ. ಮತ್ತೆ ಆಯ್ತು ಬಾತು. ಲೋ, ಅದು ಬ್ಲೂ ಸಾರಿ ಅಲ್ಲ ಕಣ, ರೆಡ್ ಲೈಟ್ ಸಾರಿ. ರೆಡ್ ಲೈಟ್ ತಾರಿನ? ಅದೇ ಹಂಗ ನಮ್ ಬ್ಲೂ ತಾರಿ ಏನಾಯ್ತು? ಏಯ್ ಅಲ್ಲಿ ನೋಡು. ಬಾತು ಡೌಟೇ ಇಲ್ಲ, ಅದು ನಮ್ ಬ್ಲೂ ತಾರಿನೇ. ಒಂದ್ಸಲ ಟ್ರೈ ಮಾಡ್ಬಿಡ್ತೀನಿ. ನೀವು ಇಲ್ಲೇ ಇದೆ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅದು ಸರಿ. ನೀವ್ ಇಲ್ಲಿದ್ದೀರಾ? ಅಲ್ಲಿ ನಮ್ ಬಾತು ಕಣ್ ಬ್ಲೂ ತಾರಿನೆಲ್ಲ ಮಾತಾಡ್ತಿ, ಆಮೇಲೆ ತಾರಿ ಅಂತ ಇದ್ದಾರೆ. ಯಾರು? ಯಾರು ಏನು ಗೊತ್ತಿಲ್ಲ ದೊಡ್ಡ ಪೋದು. ಅಲ್ಲದೆ ನೀವು ಬರ್ದಿರೋ ಲವ್ ಲೆಟರ್ ಎಲ್ಲ ಇದೇ ಕೈಲಿ ಹಿಂಗ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಬನ್ನಿ ಬನ್ನಿ, ಅಲ್ಲಿ ನಮ್ ಬಾತ್ ವೇಟಿಂಗ್ ಅಲ್ಲಿ ಇದ್ದಾರೆ. ಏನಂದ್ರೆ ಏನೇ ಇವ್ ನೋಡಿ, ಲವ್ ಗಿವ್ ಅಂತ ಏನೇನೋ ಹುಚ್ಚು ಜಾಗೆಲ್ಲ ಮಾತಾಡ್ತಿದ್ದಾನೆ. ಏ ನೀವ್ ಯಾರ್ರಿ? ನಾನ್ ಯಾರ? ಇಟ್ಕೊಳ್ಳಿದಾನ ಇವಳ ಗಂಡ. ನಿನ್ಗೆ ಯಾರು ಗೊತ್ತಾ? ಏನಾಯ್ತು?
ಬಾತು ಬ್ಲೂ ತಾಳಿ ತಾವಾತಾನೆ ಬೇಡ ಬಾತು. ಇನ್ನೊಂದ್ಸಲ ಟ್ರೈ ಮಾಡಿ. ಯಾವ ತಾಳಿ ತಾವಾತಾನೆ ಬಾತ ನೋಡಿರಿ ಬಾತು ನೀವು. ಇನ್ನು ಒಂದೇ ಒಂದು ಚಾನ್ಸ್ ಕಣ ಪ್ಲೀಸ್. ಅಯ್ಯೋ ನಿನ್ನ ಹೇಳ್ಬಿಟ್ಟಾದ್ರು ನಗು, ಇಲ್ಲ ನಗ್ಬಿಟ್ಟಾದ್ರು ಹೇಳು. ನೀಲಿ ಸೀರೆ ಕಾಣಿಸಿದ್ರೆ ಸಾಕು, ಹತ್ರ ಹೋಗಿ ಮಾತಾಡ್ಸೋದು, ಫೂಲ್ ಆಗೋದು, ಮತ್ತೆ ಮಾತಾಡ್ಸೋದು, ಫೂಲ್ ಆಗೋದು, ಫೇಲ್ ಆಗೋದು, ಫೂಲ್ ಆಗೋದು, ಫೇಲ್ ಆಗೋದು, ಮತ್ತೆ ಫೀಲ್ ಆಗೋದು. ವೆರಿ ಗುಡ್ ವೆರಿ ಗುಡ್, ಮೆಚ್ಕೊಂಡೆ. ಅಲ್ಲ ಎಲ್ರು ಅವರೇ ಬೇಕು ಅಂತ ಅವ್ರ ಹಿಂದ್ ಬಿದ್ದಿದ್ದಾರೆ, ನೀನೇ ಬೇಕು ಅಂತ ಅವ್ರು ನಿನ್ ಹಿಂದ್ ಬಿದ್ದಿದ್ದಾರೆ. ಅವ್ರನ್ನೇ ಆಟ ಆಡಿಸ್ತೀಯಾ? ಏ ಓಲ್ಡ್ ಮಾಡ್ಲು ನೋಡು, ಅವ್ನೇನಾದ್ರೂ ಫೀಲ್ ಆದ್ರೆ ಆಮೇಲೆ ನೀನು ಫೀಲ್ ಆಗಿ ಫೂಲ್ ಆಗ್ಬೇಕಾಗತ್ತೆ, ಹುಷಾರು. ಅಂದ್ರೆ ನೀನೇನ್ ಹೇಳ್ತಿರೋದು? ಅವ್ರನ್ನ ನಂಬೇಕಾ? ಎಷ್ಟ್ ದಿನ ಅಂತ ಪಾಪ ಅವರು ಕಾಯ್ತಾರೆ. ಕಾಯ್ಲಿ, ಕಾಯೋದ್ರಲ್ಲೇ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಅವರೇ ಒಂದ್ ನಾವೆಲ್ ನಲ್ಲಿ ಬರ್ದಿದ್ದಾರೆ. ನಿಜವಾಗ್ಲೂ ಅವ್ರ ನನ್ನ ಪ್ರೀತಿಸೋದೇ ಆದ್ರೆ ನನ್ ಮನೆ ಅಡ್ರೆಸ್ ತಗೊಂಡು ಅವ್ರ ನಮ್ಮ ಮನೆಗ್ ಬಂದೇ ಬರ್ತಾರೆ. ಇವತ್ತಿನ ಪೇಪರ್ ಓದ್ಯಾ? ಯಾಕೆ? ಯಾವನೋ ಒಬ್ಬ ಈಜ್ಗಾರ ನೀರಲ್ಲಿ ಮುಳುಗಿ 1 ಗಂಟೆ ಆದ್ಮೇಲೆ ಮೇಲ್ ಬಂದಂತೆ. ನಮ್ಮ ತಾತ ಮುಳುಗಿ 6 ವರ್ಷ ಆಯ್ತು, ಇನ್ನು ಮೇಲೆ ಕೆದ್ದಿಲ್ಲ. ಎಲ್ಲೋ ಸಿಗಾಕಟ್ಟಿರ್ಬೇಕು. ಈ ಡಬ್ಬಾ ನ್ಯೂಸ್ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಎಸಿ ಬೇಕಾದ್ರೆ ಎಸ್ ಬಿಡು, ನಾನು ಹೋಗ್ತಾ ಇರ್ತೀನಿ. ಮೆಲ್ಲಕ್ ಮಾತಾಡಯ್ಯ, ಒಳಗಡೆ ಕಸ್ಟಮರ್ ಇದಾರೆ. ಮೆಲ್ಲಗೆನೆಯ ಮಾತಾಡೋದು, ನನಗೆ ಕೊಡ್ಬೇಕಾದ ಬಗ್ಗೆ ಕೊಡೆಯ. ಎಷ್ಟೇ ಯಾಕೆ ಕೊಡ್ಬೇಕು? ಕೊಡ್ಬೇಕು 10,000 ರೂಪಾಯಿ ಅಸಲು, 60,000 ರೂಪಾಯಿ ಬಡ್ಡಿ, ಒಟ್ಟು 70,000 ರೂಪಾಯಿ ಕೊಡ್ಬೇಕು. ಎತ್ತಯ್ಯ, ಇದು ಗಾಂಧಿನಗರದ ಬಡ್ಡಿ. ಅಂದಂಗೆ ಅವತ್ತು ನಾನ್ ನಿನಗ್ ಪತ್ರ ಬರ್ಕೊಟ್ಟಿದ್ನಲ್ಲ, ಆ ಪತ್ರ ತಗೊಂಬಂದ್ ನನ್ನ ಮಕ್ಕದ ಮೇಲೆ ಬಿಸಾಕ್ಬಿಡು, ತಮ್ಮ ದುಡ್ಡು ಎಣಿಸ್ಕೊಂತ ಹೋಗ್ತಾ ಇರ್ಬೋದು. ಪತ್ರ? ಯಾವ್ದೇ ಆ ಪತ್ರ? ಯಾವ ಪತ್ರ ನೀನ್ ಬರ್ಕೊಟ್ಟಿದ್ಯಾ? ಹೋಗ್ಲಿ, ತಾವ್ ನನಗೆ ಹಣ ಕೊಟ್ಟಿದ್ದು, ನಾನ್ ನಿಮ್ಮ ಹತ್ರ ತಗೊಂಡಿದ್ದು 4 ಜನ ನೋಡಿರ್ಬೇಕಲ್ಲ, ಅವ್ರನ್ನಾದ್ರೂ ಕರ್ಕೊಂಡ್ ಬನ್ನಿ. ನಿಮ್ ದುಡ್ಡು ಪಟ್ 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 ಅಂತ ಏನು 4 ಜನ ನೋಡೋ ಹಾಗ ನಾನು ದುಡ್ಡು ಕೊಟ್ಟಿದ್ದೀನಿ. ಅದನ್ನ ಕೊಡ್ಬೇಕಾದ್ರೆ ಏನಾದ್ರು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಟೌನ್ ಹಾಲ್ ನಲ್ಲಿ, ಸ್ಟೇಡಿಯಂ ನಲ್ಲಿ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡಾಗ ಕೊಟ್ಟಿದ್ದೀನಿ. ಯಾರು ನೋಡೇ ಇಲ್ವಲ್ಲಯ್ಯ? ಯಾರು ನೋಡಿಲ್ವಾ? ಪತ್ರ ಇಲ್ಲ, ಯಾರು ನೋಡಿಲ್ಲ. ಬದ್ಮಾಶ್, ನೀನು ನನಗ್ ಸಾಲ ವಾಪಸ್ ಕೊಡು ಅಂತ ಕೇಳ್ತಾ ಇದ್ಯಾ? ಯಾರೋ ನೀನು? ಕುಳ, ಇಲ್ಲೇ ನೋಡ್ಬೇಕು, ಹಿಂದೆ ಮುಂದೆ ನೋಡ್ಬೇಡ, ನಿನ್ಗೆ ಹೇಳ್ತಾ ಇರೋದು. ಎಷ್ಟೋ ನಿನ್ ರೇಟು? ಉಫ್ ಅಂತ ಉರ್ಬಿಟ್ರೆ ಆರೋಗ್ಬಿಡ್ತೀಯ. ಬದ್ಮಾಶ್, ನನ್ ಶಾಪಿನ ಗ್ಲಾಸ್ ಹೊರ್ಸೋ ಯೋಗ್ಯತೆ ನಿನ್ಗಿಲ್ಲ. ನಾನು ನಿನ್ನ ಹತ್ರ ಸಾಲ ತಗೊಂಡಿದ್ದೀನ? ನನ್ನ ರೂಟಲ್ಲಿ ಬಂದು ನನಗೆ ತಿರುಗಿ ಬಣ. ಡೋಂಟ್ ರಿಪೀಟ್. ಅಣ್ಣ, ಈ ಕೂದ್ಲಿಗೆ ಯಾವ ಎಣ್ಣೆ ಆಗ್ತಾ ಇದೆಯಾ? ಡೂಪ್ಲಿಕೇಟ್ ಕೂದಲು. ಅಣ್ಣ, ಫೋಟೋ ಸ್ಟುಡಿಯೋ ಅಲ್ದೆ ಸೈಡ್ ಬಿಸ್ನೆಸ್ ಬೇರೆ ಇಟ್ಕೊಂಡಿದ್ಯಾ? ಕಿವಿಯಿಂದ ಗುಗ್ಗೆ ತೆಗೆಯೋದು. ನಾನು ನಿನ್ ಕಣ್ಗೆ ಸಂತೆಲೆ ಕಿವಿ ಒಳಗ್ ಗುಗ್ಗೆ ತೆಗಿಯೋಂತರ ಕಾಣಿಸ್ತೀನ? ನೋಡು, ಏನಿದು? ಅಲ್ಲೇ ನೋಡ್ತೀಯ, ಇದ್ ನೋಡು. ಏನ್ ಗೊತ್ತಾ? ಕ್ಯಾಶ್ ಬ್ಯಾಗ್. ಇದೇನ್ ಗೊತ್ತಾ? ಫುಡ್ ಬ್ಯಾಗ್. ನೋಡಿದ್ರೆ ಗೊತ್ತಾಗುತ್ತೆ. ಅಣ್ಣ, ನಿನ್ನ ಹತ್ರ ದುಡ್ಡಿದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿದ್ದಂಗಣ ಇವತ್ತೆಲ್ಲ ನಾಳೆ ವಾಪಸ್ ಬಂದೇ ಬರುತ್ತೆ. ಈಗ ಹೇಳು, ಕೊಟ್ಟ ಸಾಲ ಹೆಂಗ್ ವಾಪಸ್ ಕೇಳ್ಬೇಕು ಅಂತ? ಅತಿ ವಿನಯದಿಂದ, ಅತಿ ಭಕ್ತಿಯಿಂದ, ಸ್ವಾಮಿ ನಿಮ್ಮ ತಿಳೋ ಬಾಕಿನ ನಮ್ಗೆ ದಯವಿಟ್ಟು ವಾಪಸ್ ಕೊಡ್ತೀರಾ ಅಂತ ಕೇಳ್ಬೇಕು. ಪತ್ರ ಇಲ್ಲ, ಯಾರು ನೋಡಿಲ್ಲ, ಬಿ ಕೇರ್ಫುಲ್. ಹಲೋ, ಯಾವ್ದು ಗುಂದನಲ್ಲ? ನಾನು ಅಂಬರೀಷ ಮಾತಾಡ್ತಿರೋದು. ಅಂಬುಲಿತಲ್ಲ ತಾ, ನಿಮ್ ಹಬ್ಬ ಪಿತ್ತ ನೋಡ್ದೆ ಬೊಂಬಾತು ತಾ, ನಿಮ್ ನೆಕ್ ಬಿತ್ತದ ಯಾವಾಗ? ಲೇ ಬಡಚಿದೆ, ಅಷ್ಟು ಗೊತ್ತಾಗಿಲ್ವಾ ನಿನಗೆ? ಅರಗಿಣಿ, ಪ್ರಜಾವಾಣಿ, ಕನ್ನಡಪ್ರಭ, ಉದಯವಾಣಿ ಯಾವ್ದಾದ್ರು ಓದು. ಈ ಅಂಬರೀಷ ಏನೇನ್ ಪಿಕ್ಚರ್ ನ ಪಾಠ ಮಾಡ್ತಾವನೆ ಅಂತ ಗೊತ್ತಾಯ್ತದೆ. ಮಡ್ಗೋ ಫೋನು. ಬಡತವ. ಅದೇ ಅಂಬರೀತು ಅಭಿಮಾನಿಗಳತ್ತ ಹಿಂಗೆಲ್ಲ ಮಾತಾಡೋದಲ್ಲ. ಗುಂದಣ್ಣನೇ ನನ್ನ ಯಾ ಮಾತಕ್ ಹಿಂಗೆಲ್ಲ ಮಾತಾಡ್ತಿದ್ದಾನೇನೋ. ಮಾಡ್ತೀನಿ. ಯಾವನು ಇವನು ಬಡತದು? ಮತ್ತೆ ಈ ಅಂಬರೀಷ್ ತೊಂದರೆ ಮಾಡೋನು? ಲೇ, ನಾನು ಇವಾಗ ಎಲೆಕ್ಷನ್ ಬಹಳ ಬಿಸಿ ಆಗಿದ್ದೀನಿ. ಯಾವ ಪಾಲಿಟಿಕ್ಸ್ ಸೇರ್ಕೋಬೇಕು ಅಂತ ಒಂದೇ ಕನ್ಫ್ಯೂಷನ್. ಬಡತಿದೆ. ಮಡ್ಗೋ ಫೋನು. ನಾನ್ ಕಣ್ಲ
ಮಂಡ್ಯದಿಂದ ಮಾದೇಗೌಡ ಮಾತಾಡ್ತೀವ್ನಿ. ಸರ್ 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 ಫೋನ್ ಇಡ್ಬೇಡಿ ಸರ್, ಫೋನ್ ಇಡ್ಬೇಡಿ ಸರ್. ನಾನು ಗುಂಡ್ಲುಪೇಟೆ ಗುಂಡಣ್ಣ ಮಾತಾಡ್ತಿರೋದು. ಏನಿಲ್ಲ, ಒಂದು ಬಯಲು ನಾಟಕ ಇತ್ತು, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ತಮಗೆ ಏನಾಗಬೇಕಿತ್ತು ಸರ್? ಏಯ್ ಗುಂಡಯ್ಯ, ನನ್ನಯ್ಯ ಮಾತಕ್ ಗೊತ್ತೀಯ? ಏಯ್ ನಾನು ಮಂಡ್ಯ ಮಾದೇಗೌಡನು ಅಲ್ಲ, ಮೈತು ಮಾದಾದನು ಅಲ್ಲ, ನಾನ್ ಕಲ್ಲ ಎಗ್ದೆ ಎಗ್ದೆ. ಏ ಉಂಟಾ ನನ್ ದುಡ್ಡು ಬಾಕಿ ಯಾವಾಗ ಕೊತ್ತೀಯ ಹೇಳು ಪತ್ತು. ನಿನ್ ದುಡ್ಡು ಕೊಟ್ಬಿಡ್ತೀನಿ ಕಣಯ್ಯ. ನೋಡ್ಯಾ, ಈ ತಿಂಗಳು 35ನೇ ತಾರೀಕು ಖಂಡಿತ ಕೊಟ್ಬಿಡ್ತೀನಿ. ಒಂದು ಪಕ್ಷ ಆಗ್ಲಿಲ್ಲ ಅನ್ಕೋ 38ನೇ ತಾರೀಕು ದೇವರಾಣೆ ಎಲ್ಲರಿಕೆ ತಟ್ಟೆಯಲ್ಲಿಟ್ಟು ತೆಂಗಿನಕಾಯಿ ಇಟ್ಟು ಹೂವಿಟ್ಟು ನಿನ್ನ ಪಾದದಡಿ ಇಟ್ಟು ಬಿಡ್ತೀನಿ. 38ನೇ ತಾರೀಕು ಮಲ್ಲಿಗೆ ಹೂಲ್ ಇಟ್ಕೊತ್ತೀಯ? ವೆರಿ ಗುಡ್ ವೆರಿ ಗುಡ್. ಮರಿಬೇಡ ಮತ್ತೆ 38ನೇ ತಾರೀಕು ಕೊಡ್ಲೇಬೇಕು. ಹಲೋ, ನಾನು ಗುಂಡ್ಲುಪೇಟೆ ಗುಂಡಣ್ಣ ಮಾತಾಡ್ತಿರೋದು. ಸೈಕಲ್ ಜಾಕ್ಸನ್ ಇದಾರಾ? ಏನಕ್ಕೆ ಬಂದ್ಬಿಟ್ನಲ್ಲಪ್ಪ. हेलो, मैं बोकाडिया बोल रहा हूँ। ಬುಖಾರಿಯಾ? ಇದೇನೇ ಅವನು ಹಿಂದಿಲ್ ಮಾತಾಡ್ತಾ ಇದ್ದಾನೆ. ಹಲೋ ಹಲೋ ಹಲೋ. हेलो, मैं गुंडलुपेटे गुंडण्णा बात कर रहा हूँ. उधर वो साइकिल जैक्सन आई क्या? हेलो, ನಾನು ಕುಂಭಕೋಣದಿಂದ ಚಿದಂಬರಂ ಪೇಸ್ರೆ. ಕುಂಭಕೋಣಂ ಚಿದಂಬರಮ್ಮ. ಈ ತಮಿಳು ಈ ಲೈನ್ ಹಾಕಿ ಬಂದ ಅಪ್ಪ. ಚಿದಂಬರಂ, ನಾನು ಗುಂಡ್ಲುಪೇಟೆ ಗುಂಡಣ್ಣ. ಅರೆ 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 ಜಾಕ್ಸನ್. எனக்கு ஜாக்சன் பாக்சன் தெரியாது, கன்னட வராது, தமிழ்ல சொல்லு. ಸೊಲ್ಲು ಮುಲ್ಲು ಕಲ್ಲು. ಅಯ್ಯಯ್ಯೋ, ಇದು ಯಾವ ತಮಿಳಯ್ಯ? ನಾಲ್ಗೆಲ್ಲ ಹೊರಳಲ್ಲ ಅನ್ನುತ್ತೆ. சொல்லில நான் வச்சிடறா பாரு. ಇವನ ಹತ್ರ ಯಾವಾಗಯ್ಯ ಸಾಲ ವಸೂಲಿ ಮಾಡೋದು? ಗುರು ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ಕೊಡು. ಅಪ್ಪ ಚಿದಂಬರಂ, ನಾನು ಗುಂಡ್ಲುಪೇಟೆ ಗುಂಡಣ್ಣ பேசுறேன். ಹಂಗೆ ಸೈಕಲ್ ಜಾಕ್ಸನ್ ಇರ್ಕಾ? ಚೆನ್ನಾಗಿ ಎಕ್ಕಿಳಿದ್ ಬಿಡು, ಬಿಡ್ಬೇಡ ಅವನ. ಬಸಗಪಟ್ಟು ಪುಹಿನೆ ಬಕ್ಕಿಯೋಡೆ ಕುಂಟುಮುಂಟು ಕಾಮೆನ್ ಕ್ರಮ. ಬಸಗಪಟ್ಟು ಪುಹಿನೆ ಬಕ್ಕಿಯೋಡೆ ಕುಂಟುಮುಂಟು ಕಾಮೆನ್ ಕ್ರಮ. बसगपट्टू पीने बक्के कुंटुमुंटू कामेन क्रुमा. ए तुला काय पाहिजे रे? मी तुला बघून घेतो रे. तू काय काळजी करू नको. ನಿನ್ನ ಬಾಯಿಗೆ ಮೊನ್ನಾಕ ಅದು ಏನು ಭಾಷೆ ಮಾತಾಡ್ತಾ ಇದ್ಯೋ? ಅಯ್ಯೋ ಅಯ್ಯೋ ಅಯ್ಯಪ್ಪ, मी तुला सांग का? ಅಯ್ಯೋ मला ಅಮ್ಮ, ಅಯ್ಯೋ ಅಯ್ಯೋ.